ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ವಿತ್ ಕವನ. ಇವತ್ತು ನಾನು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದನ್ನು ವ್ಲಾಗ್ ಅಂತ ಹೇಳೋಕ್ಕಾಗಲ್ಲ, ಒಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಾನು ಒಂದು ಮನಿ ಬ್ಯಾಂಕ್ನ ಆರ್ಡರ್ ಮಾಡಿದ್ದೆ. ಸೊ ಅದು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಇವಾಗ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಅದು ಗೊತ್ತಿರುತ್ತೆ. ಯಾವುದು ಅಂತ ತೋರಿಸ್ತೀನಿ. ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ಇದನ್ನು. ಸೊ ಐ ವಿಲ್ ಶೋ ಯು. ಮನಿ ಬ್ಯಾಂಕ್ ಇದನ್ನು ಆಲ್ಮೋಸ್ಟ್ ನೀವು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿರ್ಬೋದು. ಇವಾಗ ಫುಲ್ ಟ್ರೆಂಡಿಂಗಲ್ಲಿ ಇದೆ ನಡೀತಾ ಇರೋದು ಅಂತ ಹೇಳಿ. ನಾನು ಇದನ್ನು ಯಾಕೆ ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ದುಡ್ಡನ್ನ ಸುಮ್ಮನೆ ವ್ಯರ್ಥವಾಗಿ ಖರ್ಚು ಮಾಡ್ತೀನಿ. ಹೇಗೆ ಅಂತ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ. ಇವಾಗ ಬಸ್ ಫ್ರೀ ಇದೆ, ಬಟ್ ನನಗೆ ಬಸ್ಸಲ್ಲಿ ಬರೋ ಕಷ್ಟ ಬೇಡ, ಆಟೋದಲ್ಲಿ ಬರ್ತೀನಿ. ಅದಕ್ಕೆ ಈ ಥರ ಎಲ್ಲ ಸುಮ್ಮನೆ ಏನಾದರೂ ಒಂದು ವಸ್ತು ನೋಡಿದ್ರೆ ಅದು ನನಗೆ ಅವಶ್ಯಕತೆಯೇ ಇರಲ್ಲ, ಆದ್ರೂ ಅದನ್ನು ಪರ್ಚೇಸ್ ಮಾಡೋದು. ಆಮೇಲೆ ಇವಾಗ ನಾನೆಲ್ಲ ಹೋಗ್ತಾ ಇರ್ತೀನಿ, ಅಲ್ಲೇನಾದರೂ ನಾನು ಅದನ್ನು ನೋಡಿದ್ನ ಅದು ಚೆನ್ನಾಗಿ ಅನ್ನಿಸ್ತಾ, ನನಗೆ ಅದು ಯೂಸ್ಫುಲ್ಲೇ ಇರೋಲ್ಲ, ನನಗೆ ಅದು ಏನು ಬೇಡವೇ ಬೇಡ, ಆದರೂ ನಾನು ಅದನ್ನು ಪರ್ಚೇಸ್ ಮಾಡೋದು. ಈಗ 500 ರುಪೀಸ್ ಏನಾದರೂ ಮಿಸ್ಸಾಗಿ ಚೇಂಜ್ ಮಾಡಿಸ್ದೆ ಅಂತಂದರೆ ಆ 500 ರುಪೀಸ್ನ ನಾನು ಖಾಲಿ ಮಾಡಬೇಕು. ಅಂದರೆ ನನಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂತಲ್ಲ, ಗೊತ್ತು, ನನಗೂ ದುಡ್ಡಿಲ್ಲದೆ ಇದ್ದಾಗ ಕಷ್ಟ ಆಗಿರೋದೂ ನನಗೆ ಗೊತ್ತು. ಬಟ್ ಇವಾಗ ಸುಮ್ಮನೆ ಅನಾವಶ್ಯಕವಾಗಿ ನಾನು ಖರ್ಚು ಮಾಡ್ತೀನಿ. ಹಾಗಾಗಿ ಕೂಡಿಡೋಣ ಅಂತ ಹೇಳಿ ತುಂಬ ಟೈಮ್ ಪ್ಲಾಸ್ಟಿಕ್ದೆಲ್ಲ ಬರುತ್ತೆ ಅಲ್ಲ, ಮನಿ ಪಿಗ್ಗಿ ಬ್ಯಾಂಕ್ಸು, ಅದೆಲ್ಲ ಮಾಡಿದ್ದೀನಿ. ಬಟ್ ಯಾವಾಗಾದ್ರು ಬೇಕು ಅಂದ ತಕ್ಷಣ ಅದನ್ನು ಕುಯ್ದು ಬಿಡೋದು, ತೊಗೊಬಿಡೋದು ಮಾಡ್ತಾಯಿದ್ದೆ. ಬಟ್ ಇದನ್ನು ಏನಕ್ಕೆ ತೊಗೊಂಡೆ ಅಂತಂದರೆ ಇಂಟ್ರೆಸ್ಟಿಂಗ್ ಆಗಿದೆ ಒಂದು, ಆ್ಯಂಡ್ 1 ಲ್ಯಾಕ್ ನಾವು ಮಾಡ್ಬೋದು ಅಂತ ಹೇಳಿ ನಾನು ಇದನ್ನು ತೊಗೊಂಡೆ. ಹೇಗೆ ಅಂತ ಅಂದರೆ, ಇವಾಗ ನೀವು 500 ರುಪೀಸ್ನ ಇಲ್ಲಿ ಹಾಕ್ತೀರಾ ಅಂತ ಅಂದ್ಕೊಡಿ. ಆ 500 ರುಪೀಸ್ನ ಇಲ್ಲಿ ಕಾಟ್ ಮಾಡೋದು. ನೆಕ್ಸ್ಟ್ 100 ಹಾಕ್ತೀರಾ, 100ನ ಕಾಟ್ ಮಾಡೋದು. ನೆಕ್ಸ್ಟ್ 200 ಹಾಕ್ತೀರಾ, 200ನ ಕಾಟ್ ಮಾಡೋದು. ಸೊ ಈ ರೀತಿ ನೀವು ಎಷ್ಟು ಅಮೌಂಟ್ ಹಾಕಿರ್ತೀರ ಅಷ್ಟು ಅಮೌಂಟ್ನ ಇಲ್ಲಿ ಕಾಟ್ ಮಾಡ್ಕೊಂಡು ಬರ್ತಿರ್ತೀರ. ಹಾಗೆಯೇ ಒಂದು ಸಲ ಕಾಟ್ ಆದಮೇಲೆ ನಿಮಗೆ ಫೈನಲಿ ಇದು ಫುಲ್ ಫಿಲ್ಲಪ್ ಆದಮೇಲೆ ನಿಮಗೆ 1 ಲ್ಯಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ನೀವು ತೆಗೆದು ಎಣಿಸೋದೇನು ಬೇಡ, ಇದಿಷ್ಟು ಫುಲ್ ನೀವು ಕಾಟ್ ಮಾಡಿ ಟಿಕ್ ಅಥವಾ ಮಾಡ್ಕೊಳ್ಳಿ, ಕಾಟ್ ಆದರೂ ಮಾಡ್ಕೊಳ್ಳಿ. ಒಂದು ಸಲ ಆಗಿದೆ ಅಂತ ಅಂದಮೇಲೆ ಅದು ಫೈನಲಾಗಿ 1 ಲ್ಯಾಕ್ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ವ್ಲಾಗ್ನ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಸೊ ಯಾರ್ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಒಂದು ಗೊತ್ತಾಗಲಿ ಅಂತ ಹೇಳಿ. ಆ್ಯಂಡ್ ನಂತರ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡೋರಿಗೆ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ನನಗೆ ಐ ಗಾಟ್ ಇಟ್ ಲೈಕ್ ಫಾರ್ 377 ರುಪೀಸ್. ಸೊ 1 ಲ್ಯಾಕ್ನ ಕೂಡಿಡೋಕ್ಕೆ 377 ರೂಪಾಯಿನ ಖರ್ಚು ಮಾಡೋದ್ರಲ್ಲಿ ಏನು ವೇಸ್ಟ್ ಅಂತ ಅನಿಸಲ್ಲ. ಸೊ ಒಂದ್ಸಲ ಇದನ್ನು ಪರ್ಚೇಸ್ ಮಾಡಿ ನೋಡಿ, ನನಗಿಷ್ಟ ಆಯಿತು. ಸೊ ಒನ್ಸ್ ಇದು ಕಂಪ್ಲೀಟ್ ಆದಮೇಲೆ ನಾನು ಎಷ್ಟು ಮಾಡಿದ್ದೀನಿ ಅಂತ ಒಂದ್ಸಲ ಇದನ್ನು ಓಪನ್ ಮಾಡುವಾಗಲೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನೀವೇನಾದರೂ ಈ ಮನಿ ಬ್ಯಾಂಕ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ, ನಾನು ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ, ನಿಮಗೆ ಬೇಕು ಅಂತ ಇದ್ದರೆ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ, ಅಂದರೆ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.